ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ. ನಾವೇನೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ ಈಗ 11:30 ಆ ಥರ ಆಗಿದೆ. ಇವತ್ತು ನಾವು ತುಂಬ ದಿನಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ವರ್ಷಗಳೇ ಆಗೋಯ್ತು ವಿಜಯಕಾಳಿ ದೇವಸ್ಥಾನಕ್ಕೆ ಹೋಗಿ. ನಾನು ಸುಮಾರು ಸಲ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಸಖತ್ ಪವರ್ಫುಲ್ ದೇವರು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ತೀರ್ಥ ಸ್ನಾನದ ಬಗ್ಗೆ ಇರ್ಬೋದು ಮತ್ತು ಕವಡೆ ಶಾಸ್ತ್ರದ ಬಗ್ಗೆ ಇರ್ಬೋದು ಸುಮಾರು ಸಲ ಹೇಳಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನಮಗೂ ಸಿಕ್ಕಾಪಟ್ಟೆ ಒಳ್ಳೇದಾಯಿತು. ಆ್ಯಂಡ್ ನಮ್ಮನೆ ಗೃಹ ಪ್ರವೇಶಕ್ಕೆ ಬಸವಣ್ಣನೂ ಕೂಡ ಕರೆಸಿದ್ವಿ. ಇವರು ಗುರುಗಳು, ರಾಜೇಶ್ವರ ಗುರುಗಳು ಕರ್ಕೊಂಡು ಬಂದಿದ್ರು. ಅದಾದ್ಮೇಲೆ ನಾನು ಹೋಗೋದಕ್ಕೆ ಆಗಿಲ್ಲ. ಬಾಣಂತಿ ಅದೇ ಡೆಲಿವರಿ ಆದ್ಮೇಲೆ ಇನ್ನು ಪ್ರೆಗ್ನೆನ್ಸಿಲಿದ್ದೆ, ಡೆಲಿವರಿ ಆಯಿತು. ಗೊತ್ತೇ ಆಗ್ಲಿಲ್ಲ ಯಾವ ತರ ಆಯ್ತು ಅಂತ ಅನ್ಬಿಟ್ಟು. ಬಟ್ ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು, ಟೈಮೇ ಆಗ್ತಾ ಇರ್ಲಿಲ್ಲ. ಸಿಗೋಂತ ಸಂಡೇ ಸ್ಯಾಟರ್ಡೇಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗೋದು ಇದೇ ಆಗೋಗ್ತಾ ಇತ್ತು. ಯಾರೋ ಕಮೆಂಟ್ ಹಾಕಿದ್ರು, ರಮ್ಯಾ ನಂಗೆ ನಿಮ್ ಲೈಫ್ ಸ್ಟೈಲ್ ನೋಡಿದ್ರೆ ನಿಜ ಖುಷಿ ಆಗುತ್ತೆ, ಹೆಂಗೆ ನೀವು ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ, ಜೊತೆಗೆ ಏನಾದ್ರು ರಜಾ ಈ ತರ ಬಂದ್ರೆ ದೇವಸ್ಥಾನಗಳಿಗೆ ಅಂತ ಹೋಗ್ತೀರಾ, ಎಲ್ಲೋ ಹೊರಗಡೆ ಅದು ಇದು ಅಂತ ಹೋಗೋದಕ್ಕಿಂತ ನಂಗೆ ಏನೋ ಗೊತ್ತಿಲ್ಲ, ದೇವ್ರು ತುಂಬಾ ಕನೆಕ್ಟ್ ಆಗ್ತಾರೆ. ಮತ್ತೆ ಅಷ್ಟೇ ನೆಮ್ಮದಿ ಸಿಗೋದು ನನ್ಗೆ ಅಲ್ಲಿಗೇನೆ. ಈಗ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂಥರ ಅಲ್ವಾ. ಕೆಲವ್ರಿಗೆ ಹೋಗಿ ಟ್ರಿಪ್ ಮಾಡ್ಕೊಂಡು ಬಂದ್ರೆ ಖುಷಿ ಸಿಗುತ್ತೆ, ಇನ್ನು ಕೆಲವ್ರಿಗೆ ಇನ್ನೆಲ್ಲ ಹೋದ್ರೆ ನಂಗೆ ದೇವಸ್ಥಾನಗಳಿಗೆ ಹೋದ್ರೆ ಸಮಾಧಾನ ಸಿಗುತ್ತೆ, ಖುಷಿ ಸಿಗುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಖುಷಿ ಸಿಗುತ್ತಲ್ವಾ. ನನಗೆ ಅದು ನೋಡಿದಾಗ ಖುಷಿ ಆಗುತ್ತೆ ಅಂತ ಕಮೆಂಟ್ ಹಾಕಿದ್ರು. ಆಮೇಲೆ ವಿಜಯಕಾಳಿ ದೇವಸ್ಥಾನದ ಬಗ್ಗೆ ನಾನು ಹೇಳಲೇಬೇಕು. ಸುಮಾರು ಜನಕ್ಕೆ ಅದು ಕ್ವಶನ್ ಇದೆ. ರಮ್ಯಾ ನವೀನ್ ಏನು ಯೂಟ್ಯೂಬ್ ಚಾನಲ್ ಇದೆ, ಮಧ್ಯದಲ್ಲಿ ವಿ ಅನ್ನೋದು ಏನಕ್ಕೆ ಬಂತು? ಒಂದಷ್ಟು ಜನ ನಾನು ಆ್ಯಡ್ ಮಾಡಿದಾಗ ಕೇಳಿದ್ರು, ಏನಕ್ಕೆ ರಮ್ಯಾ ವಿ ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಆನ್ಸರ್ ಮಾಡಿರಲಿಲ್ಲ, ಬಟ್ ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿ ಫಾರ್ ವಿಜಯಕಾಳಿ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದೇನೋ ಒಂಥರ ಸ್ಟ್ರಾಂಗ್ ಆಗಿ ನಂಗೆ ಅಲ್ಲಿ ಬಿಲೀವ್ ಬಂದಮೇಲೆ ನನಗೆ ಅನ್ನಿಸ್ತು, ಅಲ್ಲಿ ನಾನು ವಿ ಅಂತ ಏನಾದ್ರು ಚೇಂಜ್ ಮಾಡೋಣ, ನನಗೆ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ಅನ್ನೋದು ನನ್ನ ಸಿಕ್ಕಾಪಟ್ಟೆ ಹುಚ್ಚು ಕನಸಾಗಿತ್ತು ನನಗೆ. ನಾನು ತಗೊಳ್ಳೇಬೇಕು ಅಂತ. ಕಮ್ಮಿ ಮಾಡ್ಕೊಳ್ಳಿ, 2 ಬೇಕು. ಇವತ್ತು ಬೇಕು, ಕಮ್ಮಿ ಕೊಡಿ. ಕೊಡಲ್ವಂತೆ. ಸೊ 120 ಮಾಡ್ಕೊಂಡು ಕೊಡಿ. ಅದು ಗೊತ್ತಿರೋ ಅಂಗಡಿ ಇದೆ, ಮಾದೇ ಈಶ್ವರನ ದೇವಸ್ಥಾನ ತಗೋಬೇಕು. ಅದು ನಮ್ಗೆ ಗೊತ್ತಿರೋರು, ಅಲ್ಲಿ ಗಂಟೆ ಹೋಗ್ಬೇಕಲ್ಲ. ಏನಿವತ್ತು 120 ಮಾಡ್ಕೊಂಡು ಕೊಡಿ. ಸೊ ನಾನು ವಿ ಅಂತ ಸೇರಿಸಿದ್ದು ಅದೇ ಉದ್ದೇಶ. 250 ಮಾಡ್ಕೊಳ್ಳಿ. 2ಕ್ಕೆ 1 lakh ಸಬ್ಸ್ಕ್ರೈಬರ್ಸ್ ಆಗಿ ನಾನು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ. ವಿ ಅಂತ ಸೇರಿಸಿದೆ, ಸಕ್ಸಸ್ಫುಲ್ ಆಗಿ ಎಲ್ಲ ಆಯಿತು. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ನ ಪೂಜೆ ಬಾಬನ ಹತ್ರ ಹೋಗಿ ಅಲ್ಲಿ ಓಪನ್ ಮಾಡಿದ್ದೆ. ಇಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದು ಆಸೆ ಇತ್ತು. ಸೊ ಹಾಗಾಗಿ ಇವತ್ತು ತೊಗೊಂಡೋಗ್ತಾ ಇದ್ದೀವಿ, ಪೂಜೆನೂ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಬೇರೆ ಎಷ್ಟು ಕೊಟ್ಟಿದ್ದೀರಾ? ಬೇಡ, ಎಷ್ಟಂತೆ ಅಜ್ಜಿ ಹೇಳಿ 141, 285. ಎಷ್ಟೊತ್ತಾಯ್ತು? ತುಂಬ ಟೈಮ್ ಆಯಿತು. ಬೇಗ 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 ಇಲ್ಲಿ ಹಾರ ತೊಗೊಂಡಿದ್ದೀವಿ, ದೇವ್ರಿಗೊಂದು ಹಾರ. ನಮ್ಮ ಗುರುಗಳನ್ನ ಮಾತಾಡಿಸಿ ಎಷ್ಟೊಂದು ದಿನ ಆಯಿತು. ಸೊ ಅವ್ರಿಗೊಂದು ಫ್ರೂಟ್ ಬ್ಯಾಸ್ಕೆಟ್ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ. ಇಲ್ಲೇ ಅರ್ಧ ಗಂಟೆ ಆಗೋಯ್ತು. ಅರ್ಧ ಆಗಿಲ್ಲ, ಫ್ರೂಟ್ ಬುಟ್ಟಿ ಮಾಡ್ಸೋಕ್ಕೆ. ಚಾರ್ಜರೇ ಮರ್ತ್ಕೊ ಬಂದ್ನಲ್ಲ ಹೇಳಿ. ತಾಯಿ ಐಫೋನು ಇಲ್ಲಿಡಪ್ಪ, ಚಾರ್ಜ್ ಆಗುತ್ತೆ. ಹ್ಞೂ ಅಲ್ವಾ, ಅದ್ರ ನನ್ನ ಕೈ ಸುಮ್ಮನೆ ಇರೋಲ್ವಲ್ಲ. ಅಪ್ಪ ಹೆಂಗೇಳೋ, ಗಂಡ ಕಾರ್ ಓಡಿಸ್ತಾ ಇರ್ಬೇಕು, ಹೆಂಡತಿ ಮೊಬೈಲ್ ರೀಲ್ಸ್ ನೋಡ್ತಾ ಇರ್ಬೇಕು. ಅದು ಮಜಾ. ನಾನು ಹಾಕೊಂಡಿದ್ದೀನಿ. ನೀನು ಇಳ್ದೇ ಇಲ್ವಲ್ಲ, ನಾನು ಮನೆ ಹತ್ರ ಹಾಕ ಬಂದೆ. ಇಲ್ಲಿ ಇಳದ್ನಲ್ಲ, ಕಿಂಗ್ಸ್ ಕಾಫಿ
ಮುಂಚೆ ಇಲ್ಲಿ ಮಾಲ್ಗುಡಿ ಇತ್ತಲ್ಲ, ಎಲ್ಲ ಬೇರೆಯವ್ರು ಇಸ್ಕೊಂಡಿರ್ಬೇಕು. ಚೆನ್ನಾಗಿಲ್ವಾ? ಅಪ್ಪ ಅಸಹ್ಯ. ನಾನು ಬಿಟ್ಟೋಗಿದ್ದೀರಾ, ಅದಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ. ಇಲ್ಲ, ಚೆನ್ನಾಗಿ ಮಾಡಲ್ಲ ಇದೆಲ್ಲ. ಮೇಲ್ಗಡೆ ಟೀ ಕಾಫಿ ಒಳ್ಳೇದಲ್ಲ ಕಣ್ರಿ, ಬಿಟ್ಬಿಡ್ಬೇಕು ಟೀ ಕಾಫಿನ. ನಂತರ ಯಾವಾಗ್ಲೂ ಅಪರೂಪ ಕುಡಿಬೇಕು. ಎಷ್ಟು ಚೆನ್ನಾಗಿ ಓನರ್ ಚೇಂಜ್ ಆದ್ರೆ ಅಲ್ವಾ? ಅದ್ ಯಾಕೋ ಅಲ್ಲಿ ಚೆನ್ನಾಗಿ ಆಗ್ಬರ್ತಾ ಇಲ್ಲ ಅನ್ಸುತ್ತೆ. ಖನಿಜ ಅಂತ ಇತ್ತು ಲಾಸ್ಟ್ ಟೈಮ್. ಕಣಜ ಏನ್ ಮಾಡ್ತಾರ ಪಾಪ, ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೆ ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಆಗ್ಲಿಲ್ಲ ಅಂದ್ರೂ ಸುಮ್ನೆ ಇಟ್ಕೊಂಡಿರಕ್ಕಾಗತ್ತಾ? ಸೊ ಯಾವ ಕಡೆಯಿಂದ ಹೋಗ್ತಾ ಇದೀರಾ? ಸಿಟಿಲೇ ಹೋಗ್ತಾ ಇದೀನಿ. ಹೌದಾ? ದೂರ ಆಗಲ್ವಾ? ಪುನಃ ವಾಪಸ್ ಹಿಂದಕ್ಕೆ ಹೋಗ್ಬಿಟ್ಟು ಅಲ್ಲೂ ಸಿಗ್ನಲ್ ಕಡೆ. ಇಲ್ಲೇ ಸಿಟಿ ಅಂದ್ರೆ ಏನು, ಇಲ್ಲಿ ನಜರ್ಬಾದಲ್ಲಿ ರೈಟ್ ಹೋಗಿ ಬೆಂಗಳೂರು ರೋಡು. ಎಷ್ಟು ಚೇಂಜಸ್ ಅಲ್ವಾ ದೇವಸ್ಥಾನಕ್ಕೆ. ನಾವು ಬಂದು ನಂಗೆ ನಿದ್ರೆನೇ ಬಂದ್ಬಿಟ್ಟಿತ್ತು. ಇದು ಅಡ್ರೆಸ್ ಕೇಳ್ತಾ ಇರ್ತೀರಾ, ನಾನು ಹೇಳ್ಬಿಡ್ತೀನಿ ನೀಟಾಗಿ. KR ಪೇಟೆ ಮೇನ್ ರೋಡ್ ಇದು. ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠ, ಹುಲ್ಕೆರೆ ಕೊಪ್ಪಲು, ಕೇಶೆಟ್ಟಳ್ಳಿ, ಮೈಸೂರು, KR ಪೇಟೆ ಮುಖ್ಯ ರಸ್ತೆ ಮೇನ್ ರೋಡು, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಈ ದೇವಸ್ಥಾನಕ್ಕೆ ನಾನು ಆಗಲೇ ಹೇಳ್ದಾಗೆ ನಾವು ಬಂದು 1.5 ವರ್ಷದ ಮೇಲಾಗಿತ್ತು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದಾಗ ತುಂಬಾ ಆಶ್ಚರ್ಯ ಅನಿಸ್ತು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಬದಲಾವಣೆಗಳಾಗಿದೆ. ಮತ್ತು ಜನನೂ ಅಷ್ಟೇ, ತುಂಬ ಜನ ಬಂದಿದ್ದರು. ನಮಗೆ ಈ ಥರ ನಮ್ಗೆ ಐಡಿಯಾ ಇರಲಿಲ್ಲ ಇವತ್ತು ಈ ಥರ ಎಲ್ಲ ಈ ಹೋಮ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ನಾವು ಹೇಳಿದ್ನಲ್ಲ ತುಂಬ 1.5 ವರ್ಷ ಆದಮೇಲೆ ಬರ್ತಾಯಿದ್ದೀವಿ ಅಂತ. ಎಷ್ಟು ಜನ, ಎಷ್ಟು ನಂಬಿಕೆ ಅಂತಂದರೆ, ಮೇಯ್ನಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ, ನಿಮಗೆ ನಂಬಿಕೆ ಅನ್ನೋದಿರಬೇಕು. ಆ ನಂಬಿಕೆ ಅನ್ನೋದಿದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ಒಂದೊಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಖಂಡಿತವಾಗ್ಲೂ ಆಗುತ್ತೆ. ನನಗೆ ಆ ಜನ ನಂಬಿ ಬಂದಿದ್ದಾರಲ್ಲ, ಎಲ್ಲೆಲ್ಲಿಂದ ಎಷ್ಟು ದೂರದಿಂದ ಎಲ್ಲ ನಂಬಿದ್ರು. ಮತ್ತು ಬ್ಲೆಸ್ಡ್ ಅನಿಸ್ತು. ನಾವು ಕರೆಕ್ಟಾಗಿ ಅದೇ ಟೈಮ್ಗೆ ಮಹಾಮಂಗಳಾರತಿ ಟೈಮ್ಗೆ ಹೋದ್ವಿ, ಆಗ್ತಾನೆ ಹೋಮ ಮುಗ್ದಿತ್ತು. ಆ್ಯಂಡ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾದ ಪೂಜೆ. ವಿಜಯಕಾಳಿ ಅಮ್ಮ ಈ ವಿಡಿಯೋ ನೋಡ್ತಿರೋ ಅಂಥ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ಸೊ ಈ ಥರ ಈಗ ಮೇಯ್ನಾಗಿ ಮನುಷ್ಯನಿಗೆ ದೃಷ್ಟಿ ಅಂತ ಹೇಳ್ತಾರೆ ನೋಡಿ, ಅದು ಒಬ್ಬ ಬೆಳೀತಾ ಇದ್ದಾನೆ ಅಂತಂದರೆ ಸಹಿಸೋದಿಲ್ಲ, ಅವ್ರ ಮನೇಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂತಂದರೆ ಸಹಿಸಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಅಮಾವಾಸ್ಯೆ ಹುಣ್ಮೇಲೆಲ್ಲ ಈ ಥರ ಹೋಮದಲ್ಲಿ ಆಗೋದ್ರಿಂದ ಏನೋ ತುಂಬ ಇದೆ, ಅದೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಮೇಯ್ನಾಗಿ ದೃಷ್ಟಿಯಿಂದ ತಪ್ಪಿಸ್ಕೋಬೇಕು. ಏನೇ ಗಾದೆನೇ ಹೇಳ್ತಾರೆ, ಮನುಷ್ಯನ ಕಣ್ಣಿಗೆ ಮರನೇ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಾಗೆ ನಾವು ಗುರುಗಳನ್ನ ಮಾತಾಡಿಸ್ಕೊಂಡು ಆ್ಯಂಡ್ ನನ್ನ ಸಿಲ್ವರ್ ಪ್ಲೇ ಬಟನ್ನ ತಾಯಿ ಹತ್ರ ಇಟ್ಟು ನನಗೆ ಪೂಜೆ ಮಾಡಿಸ್ಕೊಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ಇತ್ತು. ಆ ಆಸೆ ಇವತ್ತು ಈಡೇರಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಪಾಸಿಟಿವ್ ಆಗಿ ಒಂದು ವೈಬ್, ಎಲ್ಲವೂ ಒಂಥರ ಖುಷಿ ಆಯಿತು ನನಗೆ. ಮೇಯ್ನಾಗಿ ಆ ಸಿಲ್ವರ್ ಪ್ಲೇ ಬಟನ್ ತಲುಪ್ತು. ತುಂಬಾ ಖುಷಿ ಅನ್ನಿಸ್ತು. ಇನ್ನು ಅಲ್ಲಿ ಬಂದಿರೋಂಥ ಜನಗಳನ್ನ ನೀವು ನೋಡ್ಬೋದು, ಎಷ್ಟು ಜನ ಬಂದಿದ್ದಾರೆ ಅಂತ. ಇಲ್ಲಿ ಆ ಕ್ಷೇತ್ರದ ಮಹತ್ವ ಆ ಥರ ಇರುತ್ತೆ, ಆಯಿತಾ. ಸೊ ಅಲ್ಲಿಗೆ ಬಂದ್ಮೇಲೆ ನನಗೂ ಅಷ್ಟೇ ಭಾಳ ಒಳ್ಳೇದಾಗಿದೆ. ಮಿಸ್ಟೇಕ್ ಮಾಡಿದ್ರೆ ತುಂಬಾ ಒಂದು 9 ದಿನಕ್ಕೆ ಬರ್ತಾನೆ ಇದ್ದಾರೆ. ಅವ್ರಿಗೆ ಸ್ವಾಮಿ ನನಗೇನೋ ಕನ್ಫ್ಯೂಷನ್, ನನಗೇನೋ ಡೌಟ್ ಅಂತ ಆದ್ರೆ ಕೇಳೋದಕ್ಕೆ ಮತ್ತೆ ಹೇಳ್ತಿರೋದು ಅಂತದ್ದು. ಯಾಕಂದ್ರೆ ಅವರಿಂದ 4 ಜನಕ್ಕೆ ಉಪಯೋಗ ಆಗಲಿ ಅಂತ. ಒಂದ್ ಎಲೆ ಮೇಲೆ ಏನ್ ಬರ್ತಿರ್ತೀರೋ ಅದು 5 ಎಲೆ ಮೇಲೆ ಬರೀಬೇಕು. ಪ್ರತ್ಯೇಕ ಹೋಮಕ್ಕೆ ಮುಖ್ಯ ದ್ವಾರ ಮನೆಯಲ್ಲಿ ನಿಮ್ಮ ತಾಯಿ ಬಾಗಿಲು ಅಂತ ಏನ್ ಹೇಳ್ತೀರೋ ಆ ಬಾಗಿಲಲ್ಲಿ ನೇಮಿಸಿ 3 ಅಡಿ ಉಪ್ಪು, 1 ತೆಂಗಿನಕಾಯಿ, 1 ನಿಂಬೆ ಹಣ್ಣನ್ನ ತಂದು ಹೋಮಕ್ಕೆ ಹಾಕ್ಬೇಕು. ನಿಂಬೆಹಣ್ಣನ್ನ ಮನೆಯಲ್ಲಿ ದೃಷ್ಟಿ ದೋಷಗಳು, ಕೆಲವರಿಗೆ ವಾಮಾಚಾರ, ಬ್ಲಾಕ್ ಮ್ಯಾಜಿಕ್, ಸ್ವಾಮಿ ದುಡ್ಡು ಬರ್ತಿಲ್ಲ, ನಿಲ್ತಿಲ್ಲ, ನಮ್ಮಲ್ಲಿ ದುಡಿತಾರೆ, ಮನೆಲ್ಲ ದುಡಿತಿದೀವಿ, ಯಾವ್ದು ನಡೀತಿಲ್ಲ ಅನ್ನುವಂಥವ್ರಿಗೆ ಮನೆಯಲ್ಲಿ ಮುಖ್ಯ ದ್ವಾರದಲ್ಲಿ ನಿಲ್ಲಿಸಿ ತಂದು ಹೋಮಕ್ಕೆ ಹಾಕೋದ್ರಿಂದ ಇಷ್ಟೆಲ್ಲಾ ಪರಿಹಾರಗಳು ಆಗ್ತವೆ. ಸುಮ್ನೆ ಎಲ್ಲೋ ಬರ್ತಾ ಇದ್ದೋ, ನೆನ್ಪಂತು ಮರ್ತೋಯ್ತು, ನೀವೊಬ್ರು ಮಾಡಾಗ ಇನ್ನೊಬ್ರು ತೊಂದರೆ ಕೊಡಬಾರ್ದು. ಯಾಕೆ ಗೊತ್ತಾ, 3 ಎಲೆ ಹಾಕೋದು, 2 ಎಲೆ ಹಾಕೋದು, 1 ಎಲೆ ಹಾಕೋದು ದಯವಿಟ್ಟು ಮಾಡಬಾರ್ದು. ನಾನು ಪ್ರತಿ ಸಲ ಹೇಳ್ತೀನಿ, ಮನೆಯಿಂದ ಮೆಣಸಿಗೆ ತಂದು ಹಾಕ್ಬೇಡಿ ಅಂತ. ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಿರ್ತೀರಿ. ನಾನು ಪ್ರತಿ ಸರಿ ನೋಡ್ತಾ ಇರ್ತೀನಿ. ನಾವು ಎಲ್ಲಾ ಕಡೆ ಯೂಟ್ಯೂಬ್ ಎಂತ ಎಲ್ಲಾ ಕಡೆ CC ಕ್ಯಾಮ್ರಾಗಳು ಇರ್ತಾವೆ, ಪ್ರತಿಯೊಬ್ಬರು ಅಬ್ಸರ್ವೇಷನ್ ಮಾಡ್ತಿರ್ತೀನಿ. ನಾನು ಮಂತ್ರ ಹೇಳ್ತಾರೆ, ಬಣ್ಣ ಹಾಕ್ಲಿಕ್ಕೆ ನೋಡಿ
ಅಥವಾ 10 ರೂಪಾಯಿ ಕಾಯಿನ ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈಗ ಒಂದು ಮಂತ್ರ ಹೇಳ್ತೀನಿ, ಬೀಜಾಕ್ಷರಿ ಮಂತ್ರನ ತಾಯಿಗೆ ಒಂದು ಆರತಿ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಕೇಳ್ಕೋಬೇಕು, ತಾಯಿ ಹಣಕಾಸಿನ ಸಮಸ್ಯೆ ಏನೇ ಇದ್ರು ಕೂಡ ಕಷ್ಟ ದೂರ ಆಗ್ಲಿ, ನಾವೇನ್ ಅನ್ಕೊಂತೀವಿ ಅದು ನಡೀಲಿ ಅಂತೇಳಿ 21 ಬಾರಿ ಶ್ರೀಂ ಅಂತ ಹೇಳಿ 5, 9, 21 ಮನಸ್ಸಲ್ಲಿ ಹೇಳ್ಕೊಳ್ಳಿ. ನಿಮ್ ಕೈಯಲ್ಲಿ 5 ರೂಪಾಯಿ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಒಂಥರ ಸಮಾಧಾನ ಅನ್ನಿಸ್ತು ನೋಡಿ. ದೇವ್ರ ಮೇಲೆ ಇದ್ದಿದ್ದು ಹೂನ ಕೊಟ್ಟರು, ಇಷ್ಟು ಹೂನು ಕೊಟ್ಟರು. ನಾನು ಸ್ವಲ್ಪ ಫುಲ್ ಹಾಕಿ ಇದು ಕೊಡಿ, ನಾನು ಮಾಡ್ಕೊತೀನಿ, ಅದು ಕಾರ್ಗೆ ಹಾಕ್ಬಿಡಿ ಅಷ್ಟು. ಆ್ಯಕ್ಚುಲಿ ಈಗ ನಾವು ವಿಜಯಕಳ್ಳಿ ಟೆಂಪಲಿಂದ ಮಾತ್ರ ಬಂದಿದ್ವಿ, ಪಯಣ ಕಾರ್ ಮ್ಯೂಸಿಯಮ್ಮು ಬಂದ್ವಿ. ಯಾಕೆ ಬಂದ್ವಿ ಅಂದರೆ ಕಾರ್ ಮ್ಯೂಸಿಯಮ್ಗೆ ಹೋಗೋದಕ್ಕಲ್ಲ, ಹೊಟ್ಟೆ ಹಸೀತಾ ಇದೆ, ಅದಕ್ಕೆ ಇಲ್ಲೇ ಹರಿಗೋವಿಂದಾಸ್ ಹೋಟೆಲ್ ಇತ್ತಲ್ಲ, ಅಲ್ಲ ಆ್ಯಕ್ಚುಲಿ ಪ್ರಸಾದನೂ ಇರುತ್ತೆ, ಹಾಂ ನಾವು ಕರೆಕ್ಟಾಗಿ ನೋಡಲಿಲ್ಲ, ಹೌದು, ಸ್ಟಾರ್ಟ್ ಆಗಿತ್ತ ಏನು ಅಂತ. ಹಾಗಾಗಿ ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ. ಮೈಸೂರು ಪಾಕ್ ಬೋರ್ಡ್ ಅಷ್ಟು ದೊಡ್ಡದಾಗುತ್ತೆ. ಮೈಸೂರು ಪಾಕ್ ಸ್ಪೆಷಲ್ ಅಂತ ಲೈವ್ ಮೊಸರು ಸಣ್ಣ ಆಗ್ಬೇಕಂತ ಬರೀ ಸ್ವೀಟ್ ತಿನ್ನೋದೇ ಅದು ಆಗೈತೆ. ಎಷ್ಟು ಗೊತ್ತಾಗ್ತಿ ಏನು ಹರಿಗೋವಿಂದಾಸ್ ಹೋಟ್ಲು ಎಂಟ್ರೆನ್ಸ್ ಯಾವ ಕಡೆ ಅನ್ನೋದು ಗೊತ್ತಾಯ್ತಲ್ಲ, ಈ ಕಡೆನೇ ಏನು ಜನ ಏನು ಜಾಸ್ತಿ ಇಲ್ಲ ಇವತ್ತು. ಇಲ್ಲೇ ಹೋಗ್ಬೋದಾ? ಹಿಂಗೆ ಹೋಗೋಣ ಬನ್ನಿ, ಅಲ್ಲಿ ಜಂಪ್ ಮಾಡ್ತೀರಾ. ಪಯಣ ಕಾರ್ ಮ್ಯೂಸಿಯಮ್ಮು ಇದೇ ಹೋಟೆಲ್ ಹರಿಗೋವಿಂದಾಸ್ ವೆಜಿಟೇರಿಯನ್. ಸೊ ನವೀನವ್ರು ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾರೆ, ಅದಕ್ಕೇನೆ ತಡಿಯಲ್ಲ. ನಾನು ಬೇಕಾದ್ರೆ ಇನ್ನೂ 2 ಅವರ್ ಇರ್ತೀನಿ ಮಾಡಿ. ನನಗಾಗಲ್ಲ, ನನಗೊಂಥರ ಕೈ ಕಾಲೆಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಶೇಕ್ ಅಬ್ದುಲ್ಲಾ ಥರ. ಸೊ ಬೇಗ ಊಟ ನಾನು ಬೇಕಾದ್ರೆ ರಾತ್ರಿವರೆಗೂ ಹಸ್ಕೊಂಡು ಬಂದು ಇರ್ತೀನಿ ನಾನು. ಖಂಡಿತ ಇರ್ತಾರೆ ಅವರು, ನನ್ನ ಕೈಲಾಗಲ್ಲಪ್ಪ. ಅದರಲ್ಲೂ ಬೆಳಗ್ಗೆ ಟೈಮ್ ದೋಸೆನೋ ಇಡ್ಲಿನೋ ತಿಂದಿದ್ರಂತೂ ಇನ್ನೂ ಮಧ್ಯಾಹ್ನ ಟೈಮ್ಗೆ ಆಗೋದೇ ಇಲ್ಲ ನನಗೆ. ರೈಸ್ ಐಟಮ್ ತಿಂದಿರೋದಕ್ಕೆ ಒಂದು ಸ್ವಲ್ಪ 3 ಗಂಟೆ 20 ನಿಮಿಷ ಇವಾಗ ಟೈಮು ಮಸಾಲೆ ಚಿತ್ರಾನ್ನ ನೋಡಿ. ಟೈಮ್ ನೋಡಿ 3 ಗಂಟೆ 20 ನಿಮಿಷ ಆಗೈತೆ ಇವಾಗ ಊಟಕ್ಕೆ. ಒಂದಿನ ಚಿತ್ರಾನ್ನ ಇದ್ದಿರುತ್ತೆ, ಅದರಲ್ಲೂ ಮಂಡ್ಯ ಫುಲ್ ಬಿಸಿ ಇರ್ತಿಲ್ಲ, ಚಿತ್ರಾನ್ನ ಈಸಿ ಇರೋ ಮಸಾಲೆ ಚಿತ್ರಾನ್ನ. ಓಕೆ, ನಿಗೋಸ್ಕರ ಹಬ್ಬ ಯಾಕೆ ಹಿಂಗೆ ಸ್ವೀಟ್ ತಿನ್ಸೋದು ನಂಗೆ ಇಷ್ಟೊಂದು? ಅದೇನು ಗೊತ್ತಾ, ಮ್ಯಾಂಗೋ ಮಟ್ಕ ಅದೇನೋ ಕುಲ್ಲ ಫಸ್ಟ್ ಅದನ್ನೇ ತಿನ್ಬೇಕನ್ನಿಸ್ತಾ ಇದೆ ನನಗೆ. ನೋಡ್ತಿದ್ದಂಗೆ ಇಷ್ಟ ಆಯಿತು. ದೊಡ್ಡ ಮನುಷ್ಯ ನಮ್ಮ ಅಥರ್ವ. ಲೂಡೋ ಆಡ್ತಾ ಇದ್ದೀರಾ? ಸ್ನೇಕ್ ಆ್ಯಂಡ್ ಲ್ಯಾಡರ್. ಬಂಟು ನೀನೇನು ಆಡ್ತಿದ್ಯಾ? ಹಾಂ ಲೋ, ಅದು ನುಂಗಿಂಗ್ಬಿಟ್ಟನು ಅಥರ್ವ ಬಾಯಿಗೆ ಹಾಕೋಬಿಟ್ಟನು, ನೋಡ್ಕೊಬೇಕು. ಬಿಡು, ಏನು ಮಾಡಲ್ಲ, ಅವನ ಆಟ ಆಡ್ಲಿ ಬಿಡು ಮಗ್ನೆ. ಅಮ್ಮ ನಿಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಹಾಕಿದ್ನಲ್ಲ, ಅದು ನೋಡಿ ಎಷ್ಟು ಜನ ಕಮೆಂಟ್ ಹಾಕಿದ್ರು ಅಂದರೆ ಅಮ್ಮ ಬೇಗ ಹುಷಾರಾಗಲಿ ಅಂತ. ಮತ್ತು ಇವತ್ತಿನ ವ್ಲಾಗಲ್ಲೂ ತುಂಬ ಜನ ಕೇಳಿದ್ದಾರೆ ಅಮ್ಮ ಹೇಗಿದ್ದಾರೆ, ಈಗ ಹುಷಾರಾಗಿದ್ದಾರಾ ಏನು ಅಂತ ಅಂದ್ಬಿಟ್ಟು. ಎಷ್ಟು ಪ್ರೀತಿ ನೋಡು ನಿನ್ನ ಮೇಲೆ, ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಜನ ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾರೆ. ನಾನು 4 ಜನ ಇಷ್ಟಪಡ್ತಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ರಮ್ಯಾ. ಹುಷಾರಾಗಿದ್ಯಾ ಇವಾಗ? ಹುಷಾರಾಗಿದ್ದೀನಿ, ಆರಾಮಾಗಿ. ಏನಾಗಿತ್ತಮ್ಮ ನಿಂಗೆ? ಏನ್ ಇದ್ದಕ್ಕಿದ್ದಂಗೆ ವಾಂತಿ ಬಂದ್ಬಿಡ್ತು. ವಾಂತಿ ಏನ್ ನಿಲ್ತಾನೆ ಇಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಿತ್ತು. ಊಟ ಮಾಡ್ತಾವ್ರ ನಿಮ್ಮ ಮನೆಯವ್ರು, ನಿಲ್ತಾನೆ ಇಲ್ಲ. ಏನಪ್ಪ ಹೊಟ್ಟೆ ಉರಿ 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 ಫುಲ್ಲು. ಏನೋ ನನಗೆ ಆಗದೇ ಇಲ್ವೇನೋ ಅನ್ನಂಗೆ ಒದ್ದಾಡ್ತಾ ಇದ್ದೀನಿ. ಹಾಕ್ಸಿ ಕರ್ಕೊಂಡು ಹೋದ್ರು ಆಗ ಡಾಕ್ಟರ್ ಹತ್ರ ಹೋಗೋದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಇಷ್ಟ ಆಯ್ತು ಅಂತಂದ್ರೆ ಆ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ದು ಬೇಗ ಸಮಾಧಾನ ಆಯ್ತು. ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಮಾತ್ರೆ ಯಾವಾಗ ಕೊಟ್ಟರು, ಮಾತ್ರೆ ತಗೊಂಡ್ಮೇಲೆ ಕಡಿಮೆ ಆಯ್ತು. ಅಯ್ಯಪ್ಪ ನೋವು ಅನುಭವಿಸಿದ್ದೀನಿ ಅವತ್ತು. ನನಗಂತೂ ಫುಲ್ಲು ನಿಮ್ಮ ಡ್ಯಾಡಿನೇ ನೆನಪಾಗ್ಬಿಟ್ರು. ಆ ರೀತಿ ವಾಂತಿಯಾಗಿ ನಿಮ್ಮ ಡ್ಯಾಡಿ ತಗೋಬಿಟ್ಟಿದ್ದು. ಏನು ನನಗೂ ಹಂಗೆ ಆಗ್ಬಿಡ್ತಪ್ಪ ಅನ್ನೋದೊಂದು ಭಯ ಹತ್ಕೊಂಡ್ಬಿಡ್ತು ನನಗೆ. ಒಂದು 10 ಸರಿ ವಾಂತಿ ಆಗದೆ, ವಾಂತಿ ನಿಲ್ತಾನೆ ಇಲ್ಲ, ಫುಲ್ ಮಾತ್ರೆ ತಗೊಳ್ಳೋ ಆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಂಡ್ಮೇಲೆ ಕಡಿಮೆ ಆಯಿತು. ಒಂದು ಇಂಜೆಕ್ಷನ್ ಕೊಟ್ಟರು ಸಡನ್ನಾಗಿ, BP ಚೆಕ್ ಮಾಡಿದ್ರು.
BP ಚೆಕ್ ಮಾಡಿಬಿಟ್ಟು ರಕ್ತದ ಪರೀಕ್ಷೆ ಮಾಡಿದ್ರು ಶುಗರ್ನ. ಅತ್ತಾಗ ಶುಗರ್ ಎಲ್ಲ ಚೆಕ್ ಮಾಡಿ ಆ ಮಾತ್ರೆ ಇಂಜೆಕ್ಷನ್ ಕೊಟ್ಟರು. ಎಲ್ಲ ನಾರ್ಮಲ್ ಇತ್ತು, ಅದೆಲ್ಲ ನಾರ್ಮಲ್ ಇತ್ತು. ಆಸಿಡಿಟಿ, ಗ್ಯಾಸ್ಟ್ರಿಕ್ ಆ ಥರ ಆಗ್ಬಿಟ್ಟಿತ್ತು. ಅಂದ್ರೆ ಒಂದೇ ಸಮ ಇರಲ್ಲ, ಏನಾದ್ರು ಫುಡ್ ಇಂದ ಡಿಫ್ರೆನ್ಸ್ ಭಯ ಆಗಿರುತ್ತೆ. ಆಗ್ಬಿಟ್ಬಿಡ್ತು ನನಗೆ. ಏನಪ್ಪಾ ಎಷ್ಟು ಜನ ಕಮೆಂಟ್ ಏನ್ ಆಸೆ ಮಾಡಿದ್ರು ಅಂತಂದ್ರೆ ಇವ್ರಿಬ್ರು ಮಕ್ಕಳನ್ನು ನೋಡ್ಬಿಟ್ಟಿದೀನಿ, ಶಿವದೊಂದು ಮಗು ನೋಡ್ಬಿಟ್ಟು ಸಾಯ್ಬೇಕು ಅನ್ನೋ ಆಸೆ. ಏನಿಲ್ಲ, ಇನ್ನು ಮೊಮ್ಮಕ್ಳುನು ಮಗನ್ ಮಕ್ಳುನು ಆಡ್ಸಿ ಮುದ್ದಾಡಿ ನೋಡಿದೀನಿ. ಅವ್ನ ಹಬ್ಬನ್ ನೋಡ್ಬಿಟ್ರೆ ನನಗೆ ಸಾಕು, ಆಮೇಲೆ ಏನಾರು ಆಗ್ಲಿ ಅನ್ನೋದು ಒಂದು ಬಂದ್ಬಿಡ್ತು ನನಗೆ. ಅವಳ ಹಣನೆ ಗೊತ್ತಾದೆ ರಿಯಲ್ ಆಗಿ. ನನ್ನ ಮಗನ ಒಂದು ನೋಡ್ಲಿಲ್ವಲ್ಲ ನನ್ನ ಕಣ್ಣಲ್ಲಿ ಬಿಟ್ರೆ, ನಮ್ಮ ಅಮ್ಮ ಎಲ್ಲಾರು ಮಾಡ್ಬಿಟ್ಟು ನನ್ನ ನೋಡ್ಲಿಲ್ಲ ಅನ್ನೋದು ಬಂದ್ಬಿಡ್ತು ನನ್ನ ಮನಸ್ಸಲ್ಲಿ. ನನ್ನ ಮಗ ನೋಡ್ಲಿಲ್ವಲ್ಲ ಅಂತಿರ್ತಾನೆ ನನ್ನ ಮಗ. ನೋಡಿ ಎಷ್ಟು ಜನ ಕಮೆಂಟ್ ಹಾಕಿದ್ರು ಗೊತ್ತಾ, ಆಂಟಿ ಅಮ್ಮ ಹುಷಾರಾಗಿದ್ದಾರ. ಅವನು ಒಂದು ನೋಡ್ಬಿಟ್ರೆ ಅಲ್ಲಿಗೆ ಮನ್ಸು ಎಷ್ಟೋ ಸಮಾಧಾನ ಆಗ್ತದೆ. ಏನಿಲ್ಲ, ತಗೊಂಡ್ಮೇಲೆ ಒಂದು ಮಾತ್ರೆ ಕೊಟ್ಮೇಲೆ ಕಡಿಮೆ ಆಯ್ತು. ಫ್ರೆಂಡ್ಸ್ ಕೇಳ್ತಾ ಇದ್ರಿ ಹೇಗಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು ಈಗ ಅಮ್ಮನ ಜೊತೆನೆ ಮಾತಾಡಿಸ್ದೆ. ತುಂಬ ಜನ ಕಮೆಂಟ್ ಹಾಕಿದ್ರಿ. ನಿನ್ನೆ ಇವತ್ತು ಏನು ವ್ಲಾಗ್ ಹಾಕಿದ್ದೀನಿ ನಿನ್ನೆ, ಅದರಲ್ಲೂ ಎಲ್ಲ ಹ್ಞೂ ಮಲ್ಲಿಕಾ ಈ ಕಾಲು ಮಗ್ನೆ ತುಂಬಾ ಸ್ವೀಟ್ ಆಗಿರುತ್ತೆ. ಬಾದಾಮಿ ಆ ತರ ಕೇಳಿದ್ದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಹೀಗಾಯಿತು. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.